ನಿತ್ಯಾನಂದನಿಗೆ ಶಾಕ್. ಕೈಲಾಸ ದೇಶಕ್ಕಾಗಿ ಅಮೆಜಾನ್ ಕಾಡಲ್ಲಿ ಭೂಮಿ ಖರೀದಿ. ಪ್ರತ್ಯೇಕ ದೇಶಕ್ಕಾಗಿ ಕೈಲಾಸ ದೇಶವನ್ನೇ ಸೃಷ್ಟಿಸಿದ್ದ ನಿತ್ಯಾನಂದ. ಸ್ವಯಂ ಘೋಷಿತ ದೇವಮಾನವ ಬಿಡದಿಯ ನಿತ್ಯಾನಂದ 3900 ಚದರ ಕಿಲೋಮೀಟರ್ ಭೂಮಿಯನ್ನು ಕಬಳಿಸಲು ಯತ್ನ. ಅಮೆಜಾನ್ ಕಾಡಿನಲ್ಲಿರುವ ದಕ್ಷಿಣ ಅಮೆರಿಕಾದ ಬೊಲಿವಿಯಾ ಮುಂಬೈಗಿಂತ 6.5 ಪಟ್ಟು, ಬೆಂಗಳೂರಿಗಿಂತ 5.3 ಪಟ್ಟು, ಕೋಲ್ಕತ್ತಾಗಿಂತ 19 ಪಟ್ಟು ಹೆಚ್ಚಿನ ಭೂಮಿ ಕಬಳಿಕೆ ಯತ್ನ. ಕಾಡಿನ ಆದಿವಾಸಿಗಳ ಜೊತೆ ನಿತ್ಯಾನಂದ ಒಪ್ಪಂದ. ವಾರ್ಷಿಕ 9 ಲಕ್ಷ ರೂಪಾಯಿನಂತೆ 1000 ವರ್ಷಗಳ ಅವಧಿಗೆ ಲೀಸ್. ವಂಚನೆಯ ಮೂಲಕ ಭೂಮಿ ಖರೀದಿಸಿರುವ ಆರೋಪ. ನಿತ್ಯಾನಂದ ಶಿಷ್ಯರಿಂದ ಆದಿವಾಸಿಗಳ ಭೂಮಿ ಅಕ್ರಮವಾಗಿ ರಿಜಿಸ್ಟರ್. ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಒಪ್ಪಂದಕ್ಕೆ ಬೊಲಿವಿಯಾ ತಡೆ. ವಿದೇಶಿಗರು ಬೊಲಿವಿಯಾದಲ್ಲಿ ಭೂಮಿ ಕೊಳ್ಳಲು ಅನುಮತಿ ಇಲ್ಲ. ಆದಿವಾಸಿಗಳ ಜೊತೆ ಒಪ್ಪಂದ ಮಾನ್ಯವಲ್ಲ ಎಂದು ಘೋಷಣೆ. ಯುನೈಟೆಡ್ ಸ್ಟೇಟ್ ಆಫ್ ಕೈಲಾಸ ಮಾನ್ಯತೆ ಪಡೆದ ದೇಶವಲ್ಲ. ಒಪ್ಪಂದವನ್ನು ಸಂಪೂರ್ಣ ರದ್ದು ಮಾಡಿದ ಬೊಲಿವಿಯಾ ಸರ್ಕಾರ. ಅಕ್ರಮ ವಹಿವಾಟು ನಡೆಸಿದ 20 ಭಕ್ತರು ಬೊಲಿವಿಯಾ ಹೊರಕ್ಕೆ. ಅತ್ಯಾಚಾರ ಆರೋಪದ ನಂತರ ಕರ್ನಾಟಕದಿಂದ ಪರಾರಿಯಾಗಿದ್ದ ನಿತ್ಯಾನಂದ ಯುನೈಟೆಡ್ ಸ್ಟೇಟ್ ಆಫ್ ಕೈಲಾಸ ಅಥವಾ ಯುಎಸ್ಕೆ ಎಂಬ ಸಾರ್ವಭೌಮ ರಾಷ್ಟ್ರವನ್ನ ಸ್ಥಾಪಿಸಿದ್ದ. ಆದ್ರೆ ಆ ಜಾಗ ಎಲ್ಲಿದೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಹೀಗಿದ್ದರೂ ಅವರ ಭಕ್ತರ ಸಂಖ್ಯೆ ಏನು ಕಡಿಮೆಯಾಗಿರಲಿಲ್ಲ. ಈ ಕಾಲ್ಪನಿಕ ದೇಶವು ಈಕ್ವೆಡಾರ್ನ ದ್ವೀಪದಲ್ಲಿ ಸ್ಥಾಪನೆಯಾಗಿದೆ ಅಂತ ಊಹಿಸಲಾಗಿತ್ತು. ಆದ್ರೆ ಆ ದೇಶದ ಯಾವುದೇ ಫೋಟೋಗಳಾಗಲಿ ವಿಡಿಯೋಗಳಾಗಲಿ ಸಿಕ್ಕಿರಲಿಲ್ಲ. ಇದೀಗ ಇದೇ ನಿತ್ಯಾನಂದ ಜಾಗತಿಕ ಭೂ ಹಗರಣದ ಆರೋಪಿಯಾಗಿದ್ದಾನೆ. ದಕ್ಷಿಣ ಆಫ್ರಿಕಾ ಖಂಡದಲ್ಲಿರುವ ಬೊಲಿವಿಯಾ ದೇಶದ 4.8 ಲಕ್ಷ ಹೆಕ್ಟೇರ್ ಭೂಮಿಯನ್ನು ಆಕ್ರಮಿಸಿಕೊಂಡಿರುವ ಆರೋಪವನ್ನ ನಿತ್ಯಾನಂದ ಎದುರಿಸ್ತಾ ಇದ್ದಾನೆ. ನಿತ್ಯಾನಂದ ಮತ್ತು ಅವರ ಶಿಷ್ಯರು ಒಟ್ಟಾಗಿ ಬೊಲಿವಿಯಾದಲ್ಲಿ 4,80,000 ಎಕರೆ ಸರ್ಕಾರಿ ಭೂಮಿಯನ್ನು ತಮ್ಮ ಹೆಸರಿಗೆ ವರ್ಗಾಯಿಸಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಈ ಭೂಮಿಯನ್ನು 1000 ವರ್ಷಗಳ ಕಾಲ ಗುತ್ತಿಗೆಗೆ ಪಡೆಯಲಾಗಿದೆ. ಈ ಭೂಮಿಯ ಗುತ್ತಿಗೆ ಮೊತ್ತವನ್ನು ವರ್ಷಕ್ಕೆ 8.96 ಲಕ್ಷ ರೂಪಾಯಿ ಅಂದ್ರೆ ಮಾಸಿಕ 74,667 ರೂಪಾಯಿ ಮತ್ತು ದೈನಂದಿನ 2,455 ರೂಪಾಯಿ ಅಂತ ಪ್ರಸ್ತಾಪಿಸಲಾಗಿತ್ತು. ಬೊಲಿವಿಯಾದ ವಿದೇಶಾಂಗ ಸಚಿವಾಲಯ ಈ ಬಗ್ಗೆ ಹೇಳಿಕೆ ನೀಡಿದ್ದು, ಬೊಲಿವಿಯಾ ಯುನೈಟೆಡ್ ಸ್ಟೇಟ್ ಆಫ್ ಕೈಲಾಸ ಎಂದು ಕರೆಯಲ್ಪಡುವ ಆಪಾದಿತ ರಾಷ್ಟ್ರದೊಂದಿಗೆ ರಾಜತಾಂತ್ರಿಕ ಸಂಬಂಧವನ್ನ ಹೊಂದಿಲ್ಲ. ಯಾಕಂದ್ರೆ ಅವರು ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಬೇರೆ ಯಾವುದೇ ದೇಶದಿಂದ ರಾಜ್ಯವಾಗಿ ಗುರುತಿಸಲ್ಪಟ್ಟಿಲ್ಲ ಅಂತ ಹೇಳಿದೆ.